ನಮಸ್ಕಾರ ವೀಕ್ಷಕರೇ, ಖುಷೀಸ್ ಹೆಲ್ದಿ ಕಿಚನ್ ಅಂಡ್ ಇನ್ಫಾರ್ಮೇಶನ್ಗೆ ಸ್ವಾಗತ. ಇವತ್ತಿನ ಎಪಿಸೋಡ್ನಲ್ಲಿ ಡಯಾಬಿಟಿಸ್ ಅಂದ್ರೆ ಮಧುಮೇಹ ಇದರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೂ ಅದನ್ನ ನಿಯಂತ್ರಣದಲ್ಲಿ ಹೇಗೆ ಇಟ್ಕೋಬೇಕು ಅನ್ನೋದನ್ನು ಕೂಡ ಈ ಎಪಿಸೋಡ್ನಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೇನೆ ವೀಕ್ಷಕರೇ. ಮೊದಲಿಗೆ ಡಯಾಬಿಟಿಸ್ ಅಂದ್ರೆ ಏನು? ಡಯಾಬಿಟಿಸ್ ಅಂದ್ರೆ ರಕ್ತದಲ್ಲಿ ಸಕ್ಕರೆಯ ಮಟ್ಟ ಹೆಚ್ಚಾಗಿ ಶರೀರದಲ್ಲಿ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡದೆ ಸ್ಥಿತಿ ಅಂತ ಕರೀತಾರೆ. ಇದನ್ನ ಮಧುಮೇಹ ಎಂದು ಕೂಡ ಕರೆಯಲಾಗುತ್ತೆ. ಇದರಿಂದ ಹೃದಯ, ಕಿಡ್ನಿ, ನರಗಳ ಡ್ಯಾಮೇಜ್ ಮತ್ತು ಕಣ್ಣಿನ ಸಮಸ್ಯೆ ತರಬಹುದು. ಡಯಾಬಿಟಿಸ್ ನಲ್ಲಿ 3 ಪ್ರಕಾರಗಳಿವೆ. ಟೈಪ್ 1 ಡಯಾಬಿಟಿಸ್, ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣಿಸುತ್ತೆ. ಶರೀರದಲ್ಲಿ ಇನ್ಸುಲಿನ್ ಸರಿಯಾದ ಪ್ರಮಾಣದಲ್ಲಿ ಉತ್ಪತ್ತಿಯಾಗದೇ ಇರೋದು ಇದಕ್ಕೆ ಕಾರಣ. ಎರಡನೇದಾಗಿ ಟೈಪ್ 2 ಡಯಾಬಿಟಿಸ್, ಇದು ದೊಡ್ಡವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಕಾರಣ ಅತಿಯಾದ ತೂಕ, ಅನಾರೋಗ್ಯಕರ ಆಹಾರ, ಜಂಕ್ ಫುಡ್ ಮುಂತಾದವು. ಇದರಿಂದ ನಮ್ಮ ದೇಹದಲ್ಲಿ ಇನ್ಸುಲಿನ್ ಹೆಚ್ಚಾಗಿ ನಿಯಂತ್ರಣಕ್ಕೆ ಬಾರದಿರುವುದು ಇದಕ್ಕೆ ಕಾರಣ. ಮೂರನೆಯದಾಗಿ ಗರ್ಭಿಣಿಯರಲ್ಲಿ ಕಂಡುಬರುವ ತಾತ್ಕಾಲಿಕ ಡಯಾಬಿಟಿಸ್. ಹಾಗಿದ್ರೆ ಡಯಾಬಿಟಿಸ್ನ ಲಕ್ಷಣಗಳೇನು? ಹೆಚ್ಚು ಬಾಯಾರಿಕೆ ಆಗೋದು, ಅತಿಯಾದ ಹಸಿವಾಗೋದು, ಹೆಚ್ಚಾಗಿ ಮೂತ್ರ ವಿಸರ್ಜನೆ ಮಾಡೋದು, ಚರ್ಮ ಡ್ರೈ ಆಗೋದು, ಕಡ್ತ ಬರೋದು, ತೂಕ ಸಡನ್ ಆಗಿ ಇಳಿಯೋದು, ಕಣ್ಣಿನ ದೃಷ್ಟಿ ಕ್ಷೀಣಿಸೋದು, ತುಂಬಾ ದಣಿವು, ಆಯಾಸ ಆಗೋದು, ಗಾಯಗಳು ತಡವಾಗಿ ಗುಣಮುಖ ಆಗೋದು. ನೀವು ಈ ಲಕ್ಷಣಗಳು ನಿಮ್ಮಲ್ಲಿ ಕಂಡು ಬಂದ್ರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ. ನಿಮಗೆ ನಿಮ್ಮ ಡಯಾಬಿಟಿಸ್ ನಿಯಂತ್ರಣಕ್ಕೆ ಬರಲು ಕೆಲವು ಆರೋಗ್ಯಕರ ಜೀವನ ಶೈಲಿಯನ್ನ ನೀವು ಅಳವಡಿಸಿಕೊಳ್ಬೇಕಾಗತ್ತೆ. ಹೆಚ್ಚಾಗಿ ನಾರಿನ ಪದಾರ್ಥ ಅಂದ್ರೆ ಫೈಬರ್ ಯುಕ್ತ ಆಹಾರವನ್ನ ಸೇವಿಸಬೇಕು. ಪ್ರತಿದಿನ 30 ನಿಮಿಷ ವಾಕಿಂಗ್ ಜೊತೆಗೆ ಯೋಗ ಮತ್ತು ಪ್ರಾಣಾಯಾಮವನ್ನ ಮಾಡಿ. ಬೆಲ್ಲ, ಸಕ್ಕರೆ ಹಾಗೂ ಜಂಕ್ ಫುಡ್ ಇಂದ ದೂರ ಇರಿ. ಸಕ್ಕರೆ ನಿಯಂತ್ರಣಕ್ಕೆ ವಿಟಮಿನ್ ಡಿ ಹಾಗೂ ಮೆಗ್ನೀಷಿಯಂ ನಿಮ್ಮ ದೇಹಕ್ಕೆ ಕಡ್ಡಾಯವಾಗಿ ತಗೊಳ್ಳಿ. ಸೂರ್ಯನ ಬೆಳಕು, ಕಡಲೆಕಾಯಿ ಬೀಜ, ಮೀನಿನ ಎಣ್ಣೆ ಉಪಯೋಗಿಸಿ. ಇವುಗಳಲ್ಲಿ ಹೆಚ್ಚಾಗಿ ಮೆಗ್ನೀಷಿಯಂ ಮತ್ತು ವಿಟಮಿನ್ ಡಿ ಇರುತ್ತೆ. ನಿಮ್ಮ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ಳಿ. ಧ್ಯಾನ, ಮ್ಯೂಸಿಕ್ ಕೇಳೋದು, ಬುಕ್ ಓದೋದು ಅಭ್ಯಾಸ ಮಾಡ್ಕೊಳ್ಳಿ. ಇವೆಲ್ಲವೂ ಕೂಡ ಡಯಾಬಿಟಿಸ್ ನಿಯಂತ್ರಣ ಮಾಡಲು ಸಹಾಯ ಮಾಡುತ್ತೆ. ಇದರ ಜೊತೆಗೆ ವೀಕ್ಷಕರೇ, ನಿಮ್ಮ ಆಹಾರದಲ್ಲಿ ಕೆಲವೊಂದು ಬದಲಾವಣೆ ಮಾಡಿಕೊಳ್ಳಿ. ಇದು ನಿಮ್ಮ ಡಯಾಬಿಟಿಸ್ ಅನ್ನ ನಿಯಂತ್ರಣ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಬನ್ನಿ ಆ ಆಹಾರಗಳು ಯಾವುದು ಅಂತ ನೋಡೋಣ. ಮೊದಲನೆಯದಾಗಿ ಮೆಂತ್ಯಕಾಳು. ಮೆಂತ್ಯಕಾಳು ನಿಮ್ಮ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸುತ್ತೆ. ಇನ್ಸುಲಿನ್ ಉತ್ಪಾದನೆಗೆ ಸಹಾಯ ಮಾಡುತ್ತೆ. ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಸ್ಪೂನ್ ಮೆಂತ್ಯಕಾಳನ್ನ ನೀರಿನಲ್ಲಿ ನೆನೆಸ್ಕೊಂಡು ಸೇವಿಸಿ, ಅಥವಾ ಮೆಂತ್ಯ ಪುಡಿಯನ್ನು ಆಹಾರದಲ್ಲಿ ಕೂಡ ಸೇರಿಸಿಕೊಂಡು ಬಳಸಬಹುದು. ಎರಡನೇದಾಗಿ ಒಮೆಗಾ 3 ಯುಕ್ತ ಬೀಜಗಳು ಅಂದ್ರೆ ಅಗಸೆ ಬೀಜ ಹಾಗೂ ಚಿಯಾ ಸೀಡ್ಸ್. ಇವುಗಳನ್ನ ಸೇವಿಸೋದ್ರಿಂದ ನಿಮ್ಮ ದೇಹದ ಗ್ಲೂಕೋಸ್ ಮಟ್ಟವನ್ನ ನಿಯಂತ್ರಣ ಮಾಡಲು ಸಹಾಯ ಮಾಡುತ್ತೆ ಹಾಗೂ ಹೆಲ್ದಿ ಫ್ಯಾಟ್ ಅನ್ನ ನಿಮ್ಮ ದೇಹಕ್ಕೆ ಒದಗಿಸುತ್ತೆ. ನೀವು 1 ಸ್ಪೂನ್ ಅಗಸೆ ಬೀಜ ಅಥವಾ ಚಿಯಾ ಸೀಡ್ಸ್ ಅನ್ನ ಬೆಳಿಗ್ಗೆ ಬಿಸಿ ನೀರಿನಲ್ಲಿ ಸೇರಿಸಿಕೊಂಡು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದ್ರೆ ತುಂಬಾನೇ ಉಪಯುಕ್ತ. ಅಥವಾ ಸ್ಮೂದೀಸ್ ಹಾಗೂ ಮೊಸರಿನೊಂದಿಗೆ ಕೂಡ ಇದನ್ನ ನೀವು ಸೇವಿಸಬಹುದು. ಮೂರನೆಯದಾಗಿ ಹಸಿರು ಸೊಪ್ಪುಗಳು ಅಂದ್ರೆ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ನುಗ್ಗೆ ಸೊಪ್ಪು ಅಥವಾ ಎಲೆಕೋಸು. ಇವುಗಳು ನಿಮ್ಮ ದೇಹಕ್ಕೆ ನ್ಯೂಟ್ರಿಯೆಂಟ್ಸ್ ಅನ್ನ ಒದಗಿಸುತ್ತೆ. ಜೊತೆಗೆ ಕಡಿಮೆ ಕಾರ್ಬೋಹೈಡ್ರೇಟ್ಸ್ ಕೂಡ ಹೊಂದಿರುತ್ತೆ. ನಿಮಗೆ ಗೊತ್ತಿರುವ ಹಾಗೆ ಸೊಪ್ಪುಗಳನ್ನ ಸಾರು, ಸೊಪ್ಪಿನ ಪಲ್ಯ, ಸಲಾಡ್ಗಳನ್ನ ತಯಾರಿಸಿ ಸೇವಿಸಬಹುದು. ನಾಲ್ಕನೆಯದಾಗಿ ಕಡಿಮೆ ಗ್ಲೈಸಮಿಕ್ ಇರುವ ಹಣ್ಣುಗಳು. ಇವು ಡಯಾಬಿಟಿಸ್ ಇರುವವರಿಗೆ ತುಂಬಾನೇ ಪ್ರಯೋಜನಕಾರಿಯಾಗುವ ಹಣ್ಣುಗಳು. ಅವು ಯಾವುದೆಂದ್ರೆ ಸೇಬು, ಸೀಬಿಕಾಯಿ, ನೇರಳೆ ಹಣ್ಣು, ಸ್ಟ್ರಾಬೆರಿ ಹಾಗೂ ಬೆಣ್ಣೆಹಣ್ಣು. ಈ ಹಣ್ಣುಗಳನ್ನ ನಿಮ್ಮ ದೇಹದಲ್ಲಿ ಸಕ್ಕರೆಯನ್ನ ನಿಯಂತ್ರಿಸಲು ಕೂಡ ಸಹಾಯ ಮಾಡುತ್ತೆ. ಐದನೆಯದಾಗಿ ಡ್ರೈ ಫ್ರೂಟ್ಸ್. ಇದರಲ್ಲಿ ಬಾದಾಮಿ, ವಾಲ್ನಟ್, ಸೂರ್ಯಕಾಂತಿ ಬೀಜಗಳು ಅಂದ್ರೆ ಸನ್ಫ್ಲವರ್ ಸೀಡ್ಸ್. ಇವುಗಳು ನಿಮ್ಮ ರಕ್ತದ ಸಕ್ಕರೆಯ ಮಟ್ಟವನ್ನ ನಿಯಂತ್ರಣ ಮಾಡುತ್ತೆ. ಜೀರ್ಣಕ್ರಿಯೆಯನ್ನ ನಿಧಾನಗೊಳಿಸಿ ಹೆಚ್ಚಿನ ಶಕ್ತಿಯನ್ನ ನಿಮ್ಮ ದೇಹಕ್ಕೆ ಒದಗಿಸುತ್ತೆ. ಈ ಡ್ರೈ ಫ್ರೂಟ್ಸ್ ಗಳನ್ನ ನೀವು ರಾತ್ರಿನೇ ನೀರಿನಲ್ಲಿ ನೆನೆಸಿ ಕೂಡ ತಿನ್ನಬಹುದು.
ಒಂದು ದಿನಕ್ಕೆ 5ರಿಂದ 6 ಬಾದಾಮಿ, 2 ವಾಲ್ನಟ್, 3 ಪಿಸ್ತವನ್ನ ತಿನ್ನಬಹುದು. ಇದನ್ನ ನೇರವಾಗಿ ಕೂಡ ತಿನ್ನಬಹುದು ಅಥವಾ ಸ್ಮೂದೀಸ್ ಹಾಗೂ ಸಲಾಡ್ ನಲ್ಲಿ ಕೂಡ ಬಳಸ್ಕೋಬಹುದು. 6ನೇಯದಾಗಿ ಹಾಗಲಕಾಯಿ ಹಾಗೂ ಕ್ಯಾರೆಟ್. ಇವೆರಡು ನಿಮ್ಮ ದೇಹದ ಗ್ಲೂಕೋಸ್ ಮಟ್ಟವನ್ನ ಸುಧಾರಿಸಲು ಹೆಲ್ಪ್ ಮಾಡುತ್ತೆ. ಇದನ್ನ ನೀವು ಪಲ್ಯಗಳು ಹಾಗೂ ಜ್ಯೂಸ್ ಮಾಡಿಕೊಂಡು ಕೂಡ ಸೇವಿಸಬಹುದು. ಕೊನೆಯದಾಗಿ ಪೌಷ್ಟಿಕ ಧಾನ್ಯಗಳು ಹಾಗೂ ಸಿರಿಧಾನ್ಯಗಳು. ಇದರಲ್ಲಿ ನೀವು ರಾಗಿ, ಜೋಳ, ಬ್ರೌನ್ ರೈಸ್ ಹಾಗೂ 5 ಸಿರಿಧಾನ್ಯಗಳು ಇವೆ. ಇವುಗಳಲ್ಲಿ ನಿಮಗೆ ಕಾರ್ಬೋಹೈಡ್ರೇಟ್ಸ್ ಹಾಗೂ ಹೆಚ್ಚು ನಾರು ಅಂದರೆ ಫೈಬರ್ ಹೊಂದಿರುತ್ತೆ. ಇದನ್ನ ನೀವು ರಾಗಿಯಲ್ಲಿ ಮುದ್ದೆ, ಅಂಬ್ಲಿ ಹಾಗೂ ಸಿರಿಧಾನ್ಯದಲ್ಲಿ ಉಪ್ಪಿಟ್ಟು, ಬಿಸಿಬೇಳೆ ಬಾತು, ಪೊಂಗಲ್ಲು ಎಲ್ಲ ಕೂಡ ತಯಾರಿಸಿಕೊಳ್ಳಬಹುದು. ನಿಮ್ಗೆ ಆ ಎಲ್ಲಾ ಡಿಶಸ್ ನಿಮ್ಮ ಖುಷೀಸ್ ಹೆಲ್ದಿ ಕಿಚನ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಸಿಗುತ್ತೆ. ವೀಕ್ಷಿಸಿ, ನೀವು ಕೂಡ ಮನೆಯಲ್ಲಿ ತಯಾರಿಸಿ ಸೇವಿಸಿ ಹಾಗೂ ಆರೋಗ್ಯವಾಗಿರಿ. ನೋಡಿದ್ರಲ್ಲ ವೀಕ್ಷಕರೇ, ಡಯಾಬಿಟಿಸ್ ನಿಯಂತ್ರಣಕ್ಕೆ ಯಾವೆಲ್ಲ ಆಹಾರಗಳು ಸೇವಿಸಬೇಕು ಹಾಗೂ ಡಯಾಬಿಟಿಸ್ ನಿಯಂತ್ರಣಕ್ಕೆ ಬರಲು ಕೆಲವು ಆರೋಗ್ಯಕರ ಜೀವನ ಶೈಲಿಯನ್ನು ಕೂಡ ನೀವು ಅಳವಡಿಸಿಕೊಳ್ಬೇಕು ಅಂತ. ಜೊತೆಗೆ ನಮ್ಮ ಚಾನೆಲ್ ನಲ್ಲಿ ಕೂಡ ನಿಮ್ಮ ಆರೋಗ್ಯಕ್ಕೆ ಹೆಲ್ದಿ ಡಿಶಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ. ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೂ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ವಿಶೇಷ ವಿಷಯದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಇದೇ ರೀತಿ ಮತ್ತಷ್ಟು ಹೆಲ್ದಿ ಫುಡ್ ಹಾಗೂ ಹೆಲ್ದಿ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.